ಇವತ್ತು ಬಹುಶಃ ಇವತ್ತಿರ್ತಕ್ಕಂಥ ಉರಿ ಬಿಸಿಲು ಈಗಾಗಲೇ 11 ಗಂಟೆಗೇ 11:11ವರೆಗೆ 34 ಡಿಗ್ರಿಗೂ ಹೆಚ್ಚು ಇದೆ. ಈ ವಾರ ಪೂರ್ತಿ ಬಿಸಿಲಿನ ಶಾಖ ಜಾಸ್ತಿ ಆಗ್ತದೆ ಅಂತೇಳಿ ಅದು ಮಾಧ್ಯಮದಲ್ಲೆಲ್ಲ ಕೂಡ ಬರ್ತಾಯಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಸಂತೋಷ, ಇಂಥ ಸಂದರ್ಭದಲ್ಲೂ ಕೂಡ ಇವತ್ತು ಆದಿಜಾಂಬುವ ನಿಗಮದ ವತಿಯಿಂದ 56 ಜನರಿಗೆ ಪರಿಕರಗಳನ್ನು ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಬಹುಶಃ ಶಾಂತಕುಮಾರ್ ಈಗ ಸ್ವಾಗತ ಮಾಡಬೇಕಾದಾಗ ಹೇಳ್ದ, ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ ಅಂದರೆ. ಅದೇ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ಕಾರಣ ಅಂತೇಳಿದ್ರೆ, ಬಹುಶಃ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೆ ಹೆಚ್ಚು ಹಣವನ್ನು ನೀಡಬೇಕು, ಸವಲತ್ತನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ವಿಶೇಷವಾದಂಥ ಕಾಯ್ದೆಯನ್ನು ನಾನೇ ಕಾನೂನು ಮಂತ್ರಿಯಾಗಿ ತಂದಿದ್ದಂಥದ್ದು. ಅದರಿಂದಾಗಿ ಇವತ್ತು ಎಷ್ಟಾಗಿದೆ ಅಂತ ಹೇಳಿದ್ರೆ 46,000 ಕೋಟಿ, ಈ ವರ್ಷ 46,000 ಕೋಟಿ ಇವತ್ತು ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೂ ಕೂಡ ಬರೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಅದು ಆ ರೀತಿಯಾದಂಥ ಕಾನೂನಿನಲ್ಲಿ ಬದಲಾವಣೆ ಆದ ಹಿನ್ನೆಲೆಯಲ್ಲಿ ಸವಲತ್ತು ಇಷ್ಟು ಜನಕ್ಕೆ ಸಿಗೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಈಗ ಕೆಲವರಲ್ಲಿ ಇನ್ನೂ ಕಡಿಮೆ ಆಯಿತು, ಇದೆಲ್ಲದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕಿಂತ ಒಂದು ಮುಖ್ಯವಾಗಿರ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ವರ್ಷ ನಿಮಗೆಲ್ರಿಗೂ ಅರಿವು ಇರತಕ್ಕಂಥದ್ದು, ನಮಗೆ ಮಳೆ ಹೆಚ್ಚು ಬರಲಿಲ್ಲ. ಮಳೆ ಬಂದರೂ ಕೂಡ ಬರೀ ಗುಂಡಿಗಳು ತುಂಬಿದ್ವು. ಗುಂಡಿಗಳು ತುಂಬಕ್ಕೂ ಆಗಲಿಲ್ಲ. ಕೆಲವು ಕಡೆ ಯಾವುದೋ 2-3 ಪಂಚಾಯಿತಿಗಳು ಬಿಟ್ಟರೆ ಇದೆಲ್ಲೂ ಕೂಡ ಮಳೆ ಬರಲಿಲ್ಲ. ಆ ದುರಾದೃಷ್ಟಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿನಲ್ಲೂ ಕೂಡ ಮಳೆ ಬರಲಿಲ್ಲ. ಅಲ್ಲಿಂದ ಸ್ವಲ್ಪ ನೀರು ಬರ್ತಾಯಿತ್ತು. ತಿಪ್ಟೂರು ಮಳೆ ಬರಲಿಲ್ಲ. ಸೊ ಹೀಗಾಗಿ ಮಳೆನ ಕೊರತೆ ಆಯಿತು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನನಗೆ ಒಂದು ದೊಡ್ಡ ಯೋಚನೆ ಆಗಿತ್ತು. ಎಲ್ಲೋ ಒಂದು ಕಡೆಗೆ ಈ ಹೇಮಾವತಿಯ ವಲಯದಲ್ಲಿ ಒಳ್ಳೆಯ ಮಳೆ ಬೆಳೆ ಬಂತು, ಹೆಚ್ಚು ನೀರು ಬಂತು. ಆ ನೀರು ಬಂದದ್ದನ್ನು ಸದ್ದು ಗದ್ದಲ ಇಲ್ಲದಲೆ ಯಾರೊಬ್ಬರಿಗೂ ಅರ್ಥ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಸುಮಾರು 6 ತಿಂಗಳ ಕಾಲ ನೀರು ಹರಿಸುವಂಥ ಕೆಲಸವನ್ನು ಮಾಡಿದೆ. ಅದರ ಪ್ರಯುಕ್ತ ಏನಾಯಿತು ಅಂದರೆ, ನಾನು ಕಟ್ಟಿದಂಥ 45 ಬ್ಯಾರೇಜ್ಗಳು ತುಂಬಿದ್ವು. 34 ಕೆರೆಗಳು, ಕಳ್ಳಂಬೆಳ್ಳ ಮತ್ತು ಮದ್ಲೂರಿನಂಥ ಕೆರೆಗಳು ಕೂಡ 3 ಸಾರಿ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಆದ ಕಾರಣ ಇವತ್ತು ಬಿಸಿಲಿನ ಬೇಗೆ ಇರ್ಬೋದು, ಏನೇ ಇರ್ಬೋದು, ಆದರೆ ಅಂತರ್ಜಲ ಮಾತ್ರ ನಮಗೆ ಕಡಿಮೆ ಆಗಿಲ್ಲ. ಈಗ ನನಗೆ ಕೆಲವರು ಹೇಳಿದ್ರು, ಈಗ ಯಾರೊಬ್ಬರು ಹೇಳಿದ್ರು ಈಗ ನನಗೆ 300 ಅಡಿಗೆ ನೀರು ಸಿಕ್ಕಿದೆ ಅಂತೇಳಿ, ಕೆಲವರು 800 ಅಡಿ ಸಿಕ್ಕಿದೆ ಅಂತೇಳಿ, ರಾಜ ಎಲ್ಲ ಹೋದ 300 ಅಡಿ ಸಿಕ್ಕಿದೆ ಅಂತೇಳಿ. ನೀವು ಎಲ್ಲಿ ನೋಡಿದ್ರು ಕೂಡ ಒಂದೇ ಒಂದು ಅಂತಂದ್ರೆ ಅಂತರ್ಜಲ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಒಂದೇ ಕಾರಣ ಅಂತ ಹೇಳಿದ್ರೆ, ನಾವು ಎಲ್ಲಿ ಬಗ್ಗೆ ನೋಡಿದ್ರು ಕೂಡ ಇವತ್ತು ಓಪನ್ ವೆಲ್ಲಲ್ಲಿ ಅಂದರೆ ತೆರೆದ ಬಾವಿನಲ್ಲಿ ನೀರು ಕಾಣ್ತಾ ಇದೆ. ಬಹುಶಃ ಇಂಥ ವಾತಾವರಣ ಆಗಬೇಕು ಅಂತಕ್ಕಂಥದ್ದು ನನ್ನ ಪರಿಕಲ್ಪನೆ ಆಗಿತ್ತು. ಅದಕ್ಕೋಸ್ಕರ ಸುಮಾರು ನನಗೆ ಈಗಾಗಲೇ ಈ ತಿಂಗಳಿಗೆ ಅಂದರೆ ಸುಮಾರು ಈಗ 5ನೇ ತಾರೀಕಿಗೆ ನಾನು ಶಾಸಕರಾಗಿ 47 ವರ್ಷ ಆಯಿತು. ನನಗೆ ಸೋಲು ಗೆಲುವು ಏನೇ ಇದ್ದಾಗ್ಯೂ ಕೂಡ ನಾನು ಬಡವರನ್ನ ಯಾವತ್ತೂ ಕೂಡ ಮರೆಯುವಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಜಾತ್ಯತೀತವಾಗಿ ಎಲ್ಲರೂ ಕೂಡ ಮೇಲೆ ಬರಬೇಕು ಅಂತೇಳಿ ನನಗೆ ಒಂದೇ ಇರ್ತಕ್ಕಂಥದ್ದು, ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯಾಗಿ ಸಂವಿಧಾನವನ್ನು ಮಂಡನೆ ಮಾಡಿದರು. ಆದರೆ ನಾನು ರಾಜ್ಯದ ಕಾನೂನು ಮಂತ್ರಿಯಾಗಿ ನಾನು ಆ ಕಾನೂನಿನ ಮುಖೇನ ಸದುಪಯೋಗಪಡಿಸಿ ಜನರಿಗೆ ಕೊಟ್ಟಾಗ ಅದು ಎಲ್ಲ ಒಂದು ಕಡೆಗೆ ಸೊತ್ತು ಅಂತಕ್ಕಂಥದ್ದು ಎಲ್ಲದೂ ಕೂಡ ಇವತ್ತು ಎಲ್ಲ ಸಮಾಜಕ್ಕೂ ಕೂಡ ಸಮನಾಗಿ ಹಂಚಿ ಆದಂಥ ಸಂದರ್ಭದಲ್ಲ ಕಡೆ ಆಗ ಮಾತ್ರ ಇವತ್ತು ನಮ್ಮ ಸಂವಿಧಾನವನ್ನು ತಂದಿದ್ದಕ್ಕೂ ಸಾರ್ಥಕ ಆಗ್ತದೆ. ಸಂವಿಧಾನವನ್ನು ತರುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಒಂದು ಮಾತಾಡ್ತಾರೆ, ನನ್ನ ಸಂವಿಧಾನ ಯಾರ್ದೋ ಕೈ ಸಿಗಬಾರ್ದು, ಯಾರು ಅವ್ರ ಬಗ್ಗೆ ಅನುಕಂಪ ಇರ್ತಾರೆ ಅಂಥವ್ರ ಕೈಗೆ
ತನ್ನ ಸಂವಿಧಾನ ಸಿಕ್ಕಿದ್ರೆ ಅಂಥ ಪ್ರತಿನಿಧಿಗಳಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಓದಿದಾಗ ನಾನು ಮಾನಸಿಕವಾಗಿ ಸಂಪೂರ್ಣವಾಗಿ ಅವರ ನೀತಿ ಏನಿತ್ತು, ತತ್ವ ಏನಿತ್ತು, ಆದರ್ಶ ಏನಿತ್ತು ಅದು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಮಣಿ, ಅಂಜನ್ನು, ಕಂಬಣ್ಣ, ಆಮೇಲೆ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಮಂಜುನಾಥ್ ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ನನಗೆ ಯಾಕೆಂದರೆ ನಾನು ಇನ್ನೂ ಅಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಮೋಟ್ರ್ ಪಂಪ್ಸ್ ಎತ್ಕೊಂಡು ಕೂಡ ಅಲ್ಲಿ ಕೊಡಬೇಕಾಗಿದೆ. ಮತ್ತು ಇವತ್ತು ಅನೇಕ ಕಾರ್ಯಕ್ರಮಗಳಿದೆ. ಹಾಗಾಗಿ ಇವತ್ತು ನಮ್ಮ ಮಹಿಳೆಯರೆಲ್ಲ ಬಂದಿದ್ದಾರೆ. ಮಹಿಳಾ ಆಚರಣೆ ಬೇರೆ ಮಾಡಬೇಕು ಅಂತೇಳಿದ್ದಾರೆ. ಇವತ್ತು ಈ ಬಿಸಿಲು ನೋಡಿದ್ರೆ ಯಪ್ಪ ಏನು ಸ್ವಲ್ಪ ಅನ್ನಿಸ್ತಾ ಇದೆ. ಏನೇ ಆದರೂ ಕೂಡ ಇವತ್ತು ಎಷ್ಟೇ ನನಗೆ ಒಂದು ಜ್ಞಾಪಕ ಬರ್ತದೆ. ನನಗೆ ಮೊನ್ನೆ ದಿವಸ ನಾನು ಕಂಬಳ ಅಂತೇಳಿ ಕೋಣ ಓಡಿಸ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾನು ಕಾನೂನು ಮಂತ್ರಿಯಾಗಿ ವಿಶೇಷ ಕಾನೂನು ಮಾಡಿಕೊಟ್ಟಿದ್ದೆ. ಅದರಿಂದ ಕಂಬಳ ನಡೀತದೆ. ಕಂಬಳ ನಡೀಬೇಕು ಅಂದರೆ ಒಂದೊಂದು ಕಂಬಳಕ್ಕೆ ಎಷ್ಟು ಖರ್ಚಾಗ್ತದೆ ಅಂದರೆ 1 ಕೋಟಿ 2 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಆ ಕಂಬಳವನ್ನು ಮಾಡೋದಕ್ಕೆ ನಾನು ಸನ್ಮಾನಕ್ಕೆ ಅಂತ ಕರೆದಿದ್ರು. ಆಗ ನೋಡೋಣ ಅಂತೇಳಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಮುಖೇನೇ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಅಂದರೆ ನದಿ ಬತ್ತು ಹೋಗಿದೆ. ನದಿ ಬತ್ತಿ ಹೋದಾಗ ನಾನು ಅಂದ್ಕೊಂತಿದ್ದೆ, ಸಾರ್ ಇಲ್ಲೆಲ್ಲೂ ನೀರೇ ಇಲ್ಲ ಅಂದಾಗ ಬರ್ರಿ ಸಿರಾಕೆ ಅಂತೇಳಿ ಹೇಳಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಈ ಸಮೃದ್ಧಿಯಾದಂಥ ನೀರು ಇವತ್ತು ದೇವರು ಏನೇ ಕಷ್ಟ ಕೊಟ್ಟರು ಕೂಡ ಅದನ್ನು ಎದುರಿಸುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥವ್ರು ನೀವು ನನ್ನನ್ನು ಆಯ್ಕೆ ಮಾಡದಲ್ಲೇ ಇದ್ದರೆ, ನಾನು ಪ್ರತಿನಿಧಿ ಆಗದಲ್ಲಿದ್ದರೆ ಈ ಥರ ಸುಧಾರಣೆಗಳ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಇದೆಲ್ಲದೂ ಕ್ರೆಡಿಟ್ ಯಾರಿಗಪ್ಪ ಅಂದರೆ ನಿಮಗಷ್ಟೇ ಅಂತಕ್ಕಂಥ ಮಾತನ್ನು ಹೇಳಿ, ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಋಣ ತೀರಿಸೋದಕ್ಕೋಸ್ಕರ ನಿಂತಿರ್ತೀವಿ. ಇವತ್ತು ಹುಟ್ಟಿದ ಮೇಲೆ ತಾಯಿ ಋಣ ತೀರಿಸ್ಬೇಕು, ತಂದೆ ಋಣ ತೀರಿಸ್ಬೇಕು, ಊರಿನ ಋಣ ತೀರಿಸ್ಬೇಕು. ಅಷ್ಟೇ ವೃತ್ತಿನಲ್ಲಿ ಕೂಡ ಜನಪ್ರತಿನಿಧಿಗಳಿಗೆ ಜನರ ಋಣವನ್ನು ಕೂಡ ತೀರಿಸಬೇಕು. ಅದರ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ, ನನಗೆ ಈಗ ನೀವು ನನ್ನ ಗಮನಕ್ಕೆ ತಂದ್ರಿ ಕೆಲವರಿಗೆ ಇದು ಕೇಬಲ್ ಕಡಿಮೆ ಇದೆ ಅಂತಕ್ಕಂಥದ್ದು. ಇದನ್ನು ಕೂಡ ನಾನು ಸಂಬಂಧಪಟ್ಟವರ ಹತ್ರೆಲ್ಲ ಮಾತನಾಡ್ತೀನಿ. ಅದಕ್ಕೂ ಕೂಡ ಪರಿಹಾರ ಕೊಡಿಸೋಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ಮಂಜುನಾಥ್ ಸ್ವಲ್ಪ ನನ್ನ ಫಾಲೋ ಮಾಡ್ತಿರ್ತಾರೆ ಒಳ್ಳೆಯದು ಅಂತಕ್ಕಂಥ ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.